ಕರ್ನಾಟಕ ಸರ್ಕಾರ ಉಪಕರಣಾಗಾರ ಮತ್ತು ತರಬೇತಿ ಕೇಂದ್ರದವರು ಇನ್ಸ್ಟ್ರಕ್ಟರ್, ಟೆಕ್ನಿಷಿಯನ್, ಲೆಕ್ಚರರ್, ಫೋರ್ಮನ್, ಆಫೀಸರ್, ಇಂಜಿನಿಯರಿಂಗ್ ಹುದ್ದೆಗಳು ಕರೆದಿರ್ತಾರೆ. ಕರ್ನಾಟಕದಲ್ಲಿರುತ್ತೆ. 98 ಖಾಲಿ ಇದೆ. 23,500 ರೂಪಾಯಿಂದ ಹಿಡಿದು 88,300 ರೂಪಾಯಿ ತನಕ ಸ್ಯಾಲ್ರಿ ಇರುತ್ತೆ. ನಮಸ್ಕಾರ ವೀಕ್ಷಕರೇ, ಈ ವಿಡಿಯೋದಲ್ಲಿ ಕರ್ನಾಟಕ ಸರ್ಕಾರ ಉಪಕರಣಾಗಾರ ಮತ್ತು ತರಬೇತಿ ಕೇಂದ್ರದವರು ಯಾವ್ಯಾವ ಹುದ್ದೆಗಳಿಗೆ ಅರ್ಜಿಯನ್ನ ಕರೆದಿದ್ದಾರೆ, ಅಪ್ಲಿಕೇಶನ್ ಹೇಗೆ ಹಾಕಬೇಕು, ಸ್ಯಾಲ್ರಿ ಎಷ್ಟಿರುತ್ತೆ, ಏಜ್ ಲಿಮಿಟ್ ಎಷ್ಟಿರಬೇಕು, ಇದರ ಎಲ್ಲದರ ವಿವರಗಳನ್ನು ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ. ವಿಡಿಯೋ ಶುರು ಮಾಡೋದಕ್ಕೂ ಮುಂಚೆ ಈ ಚಾನೆಲ್ನ ಮೊದಲನೇ ಬಾರಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ವಿಡಿಯೋನ ಶುರು ಮಾಡೋಣ. ಗೌರ್ಮೆಂಟ್ ಟೂಲ್ ರೂಮ್ ಅಂಡ್ ಟ್ರೈನಿಂಗ್ ಸೆಂಟರ್ನವರು ಕರ್ನಾಟಕದಲ್ಲಿ ಹುದ್ದೆಗಳಿಗೆ ಕರೆದಿರ್ತಾರೆ. 98 ಖಾಲಿ ಇದೆ. ಈ ಹುದ್ದೆಗೆ ಕೆಇಎ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ಕಾಂಪಿಟೇಟಿವ್ ಎಕ್ಸಾಮ್ನ ಮಾಡ್ತಾರೆ. ಇನ್ಸ್ಟ್ರಕ್ಟರ್, ಟೆಕ್ನಿಷಿಯನ್ ಪೋಸ್ಟ್ಗಳಿಗೆ ಕಾಂಪಿಟೇಟಿವ್ ಎಕ್ಸಾಮ್ಗಳಿರುತ್ತೆ. ಓಕೆನಾ? ನೆಕ್ಸ್ಟು ಯಾವ್ಯಾವ ಪೋಸ್ಟ್ ಎಷ್ಟೆಷ್ಟು ಖಾಲಿ ಇದೆ ಅಂತ ನೋಡೋದಾದ್ರೆ, ಲೆಕ್ಚರರ್ 30, ಇಂಜಿನಿಯರ್ 2, ಆಫೀಸರ್ ಗ್ರೇಡ್ 2 2, ಫೋರ್ಮನ್ ಗ್ರೇಡ್ 2 4, ಮತ್ತೆ ಇಲ್ಲಿ ಇಷ್ಟು ಹುದ್ದೆಗಳಿದೆ. ವಿಡಿಯೋನ ಪಾಸ್ ಮಾಡಿ ಸ್ಕ್ರೀನ್ಶಾಟ್ ತಗೊಳ್ಳಿ ಬೇಕಾದ್ರೆ. ಅದಾದ ನಂತರ ಎಜುಕೇಷನ್ ಕ್ವಾಲಿಫಿಕೇಶನ್ ಯಾವ್ಯಾವ ಹುದ್ದೆಗಳಿಗೆ ಎಷ್ಟು ಇರಬೇಕು ಅನ್ನೋದಾದ್ರೆ ಇಲ್ಲಿಷ್ಟು ಡೀಟೇಲ್ಸು ಮೆನ್ಷನ್ ಇದೆ. ಒಂದ್ಸಲ ವಿಡಿಯೋ ಪಾಸ್ ಮಾಡಿ ಸ್ಕ್ರೀನ್ಶಾಟ್ ತಗೊಳ್ಳೋದಾದ್ರೆ ತಗೊಳ್ಳಿ ನಿಮ್ಮ ರೆಫರೆನ್ಸಿಗೆ. ಓಕೆನಾ? ನೆಕ್ಸ್ಟ್, ಏಜ್ ಲಿಮಿಟ್ ಎಷ್ಟಿರಬೇಕು ಅಂತ ಹೇಳೋದಾದ್ರೆ 18ರಿಂದ 27, ಕೆಲವೊಂದು ಹುದ್ದೆಗಳಿಗೆ 21ರಿಂದ 27 ಇದೆ. ಇದನ್ನು ಅಷ್ಟೇ, ವಿಡಿಯೋನ ಪಾಸ್ ಮಾಡ್ಕೊಳ್ಳಿ. ಅಷ್ಟನ್ನು ಹೇಳ್ತಾ ಹೋದ್ರೆ ಟೈಮ್ ಆಗುತ್ತೆ, ವಿಡಿಯೋ ಉದ್ದ ಆಗ್ತಾ ಹೋಗುತ್ತೆ. ಹಾಗಾಗಿ ವಿಡಿಯೋನ ಪಾಸ್ ಮಾಡಿ ಬೇಕಾದ್ರೆ ಒಂದ್ಸಲ ಸ್ಕ್ರೀನ್ಶಾಟ್ ತಗೊಳ್ಳಿ. ಯಾವ ಹುದ್ದೆ ನಿಮಗೆ ಬೇಕು ಅಂತಿದೆಯಲ್ಲ ಅದ್ರ ಸ್ಕ್ರೀನ್ಶಾಟ್ ತಗೊಳ್ಳಿ. ಓಕೆನಾ? ಇಲ್ಲೊಂದಿದೆ, ಇದನ್ನು ಅಷ್ಟೇ. ಓಕೆ. ನೆಕ್ಸ್ಟ್, ಕೆಲವೊಂದು ಕ್ಯಾಟಗರಿ ಅವರಿಗೆ ಸಡಿಲಿಕೆ ಇದೆ. ಯಾವ್ದ್ಯಾವುದು ಅಂತ ನೋಡೋಣ. ಕ್ಯಾಟಗರಿ 2A, 2B, 3A, 3B ಕ್ಯಾಟಗರಿ ಅವರಿಗೆ 3 ವರ್ಷದ ಸಡಿಲಿಕೆ ಇರುತ್ತೆ. SC, ST ಕ್ಯಾಟಗರಿ 1 ಎಕ್ಸ್ ಸರ್ವೇಸ್ ಮೆನ್ ಕ್ಯಾಂಡಿಡೇಟ್ಸ್ಗಳಿಗೆ 5 ವರ್ಷದ ಸಡಿಲಿಕೆ ಇರುತ್ತೆ. ಅಪ್ಲಿಕೇಶನ್ ಫೀಸ್ PWD ಕ್ಯಾಂಡಿಡೇಟ್ಸ್ಗಳಿಗೆ 250 ರೂಪಾಯಿ. PWD ಅಂತ ಹೇಳಿದ್ರೆ ಪರ್ಸನ್ ವಿತ್ ಡಿಸೇಬಿಲಿಟಿ ಅಂತ ಹೇಳಿ, ಅವರಿಗೆ 250. SC, ST ಕ್ಯಾಟಗರಿ 1 ಮತ್ತೆ ಎಕ್ಸ್ ಸರ್ವಿಸ್ ಮೆನ್ ಕ್ಯಾಂಡಿಡೇಟ್ಸ್ಗಳಿಗೆ 500 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ. ಜನರಲ್ ಮತ್ತೆ OBC ಕ್ಯಾಂಡಿಡೇಟ್ಸ್ಗಳಿಗೆ 750 ರೂಪಾಯಿ ಇರುತ್ತೆ. ಆನ್ಲೈನ್ ಮುಖಾಂತರ ನೀವು ಪೇಮೆಂಟ್ನ ಮಾಡಬೇಕಾಗತ್ತೆ. ಸೆಲೆಕ್ಷನ್ ಪ್ರೋಸೆಸ್ ಕಾಂಪಿಟೇಟಿವ್ ಎಕ್ಸಾಮ್ ಇರುತ್ತೆ, ಮುಂಚೆನೇ ಹೇಳ್ದಂಗೆ. ಅದಾದ ನಂತರ ಇಂಟರ್ವ್ಯೂ ಇರುತ್ತೆ. ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಚೆನ್ನಾಗಿ ಮಾರ್ಕ್ಸ್ ಬಂದು ಪಾಸ್ ಆದವ್ರನ್ನ ಇಂಟರ್ವ್ಯೂಗೆ ಕರೀತಾರೆ. ನೆಕ್ಸ್ಟ್, ಇಲ್ಲಿ ಪ್ರತಿಯೊಂದು ಹುದ್ದೆಗಳಿಗೆ ಎಷ್ಟೆಷ್ಟು ಸ್ಯಾಲರಿ ಅಂತ ಇಲ್ಲಿದೆ. ಮಿನಿಮಮ್ ಟೆಕ್ನಿಷಿಯನ್ ಗ್ರೇಡ್ 4ಗೆ 23,000ದಿಂದ 47,650 ಇದೆ. ಮ್ಯಾಕ್ಸಿಮಮ್ ಸ್ಯಾಲರಿ 88,300 ರೂಪಾಯಿ ತನಕ ಇದೆ ಲೆಕ್ಚರರ್ ಇಂಜಿನಿಯರಿಂಗಿಗೆ. ಓಕೆನಾ? ಇದಿಷ್ಟು ಸ್ಯಾಲರಿಯ ಡೀಟೇಲ್ಸ್. ಇದನ್ನು ಬೇಕಾದ್ರೆ ವಿಡಿಯೋನ ಪಾಸ್ ಮಾಡಿ ಒಂದ್ಸಲಿ ಸ್ಕ್ರೀನ್ಶಾಟ್ ತಗೊಳ್ಳಿ. ಓಕೆ. ನೆಕ್ಸ್ಟ್, ಮುಂಚೆ 16/5/2024ರಿಂದ ಹಿಡಿದು 15 ಜೂನ್ ತನಕ ಇತ್ತು. ಅದನ್ನ ಇವಾಗ ಎಕ್ಸ್ಟೆಂಡ್ ಮಾಡಿದರೆ 19/9/2024 ಅಂದ್ರೆ ಸೆಪ್ಟೆಂಬರ್ 19ರಿಂದ ಸ್ಟಾರ್ಟ್ ಆಗಿದೆ ಎಕ್ಸ್ಟೆಂಡೆಡ್ ಡೇಟು. ಎಲ್ಲಿ ತನಕ ಎಕ್ಸ್ಟೆಂಡ್ ಆಗಿದೆ ಅಂತ ನೋಡೋಣ. 28 ಸೆಪ್ಟೆಂಬರ್ 2024 ತನಕ ಎಕ್ಸ್ಟೆಂಡ್ ಆಗಿದೆ. ಅಲ್ಲಿ ತನಕ ನೀವು ಅಪ್ಲಿಕೇಶನ್ನ ಹಾಕ್ಬೋದು. ಆದಷ್ಟು ಬೇಗ ಅಪ್ಲಿಕೇಶನ್ನ ಹಾಕ್ಕೊಳ್ಳಿ. ಓಕೆನಾ? ಅಪ್ಲಿಕೇಶನ್ ಫೀಸ್ ಪೇ ಮಾಡೋಕ್ಕೆ ಲಾಸ್ಟ್ ಡೇಟು 29 ಸೆಪ್ಟೆಂಬರ್ ಇದೆ. ಅಂದರೆ ಒಂದು ದಿವಸ ಎಕ್ಸ್ಟ್ರಾ ಕೊಟ್ಟಿದ್ದಾರೆ. 28 ಸೆಪ್ಟೆಂಬರ್ ಅಪ್ಲಿಕೇಶನ್ ಹಾಕೋಕ್ಕೆ ಲಾಸ್ಟ್ ಡೇಟು, 29 ಸೆಪ್ಟೆಂಬರ್ ಅಪ್ಲಿಕೇಶನ್ನ ಫೀಸ್ ಕಟ್ಟೋಕ್ಕೆ ಲಾಸ್ಟ್ ಡೇಟ್ ಆಗುತ್ತೆ. ಎಕ್ಸಾಮ್ ಯಾವತ್ತಿರುತ್ತೆ ಅನ್ನೋದಾದರೆ 29 ಸೆಪ್ಟೆಂಬರ್ ಇರುತ್ತೆ ಎಕ್ಸಾಮಿನೇಷನ್. ಆನ್ಲೈನ್ ಮುಖಾಂತರ ನೀವು ಅಪ್ಲಿಕೇಶನ್ನ ಹಾಕಬೇಕಾಗತ್ತೆ. ಇದು ವೆಬ್ಸೈಟ್ ಅಡ್ರೆಸ್ಸು. ಈ ವೆಬ್ಸೈಟ್ ಅಡ್ರೆಸ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅಲ್ಲಿಂದ ಕ್ಲಿಕ್ ಮಾಡಿ ನೀವು ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ನ ಹಾಕ್ಬೋದು. ಇದು ಅಫಿಷಿಯಲ್ ವೆಬ್ಸೈಟ್ ಅಡ್ರೆಸ್ಸು. ಇದನ್ನು ಕೂಡ ನಿಮಗೆ ಡಿಸ್ಕ್ರಿಪ್ಷನಲ್ಲೇ ಕೊಟ್ಟಿರ್ತೀನಿ. ಅಫಿಷಿಯಲ್ ವೆಬ್ಸೈಟಿಗೆ ಹೋಗಿ ಡೀಟೇಲ್ಸ್ ತಿಳ್ಕೊಳ್ತೀರಾ ಅಂದರೆ ಅಲ್ಲೊಂದನ್ನು ತಿಳ್ಕೊಬೋದು. ಓಕೆನಾ? ಇದಿಷ್ಟು ಜಾಬ್ನ ವಿವರ. ಇನ್ನೇನಾದರೂ ಡೌಟ್ಸ್ ಅಥವಾ ಕ್ವಶನ್ಸ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ಉತ್ತರ ಕೊಡೋಕ್ಕೆ ಪ್ರಯತ್ನ ಮಾಡ್ತೀನಿ. ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕೆ ಧನ್ಯವಾದಗಳು. ಫ್ರೆಂಡ್ಸ್ ಯಾರಾದರೂ
ಜಾಬ್ ಹುಡುಕ್ತಾ ಇದ್ದಾರೆ ಅಂದರೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ ಹಾಗೂ ಈ ವಿಡಿಯೋನ ಲೈಕ್ ಮಾಡಿ.